ಉಡುಪಿ ಕಾಸರಗೋಡು 400 ಕೆವಿ ಮತ್ತು ಪಾಲಡ್ಕ ಕಡಂದಲೆ 400 ಹಾಗೂ 220 ಕೆವಿ ವಿದ್ಯುತ್ ಪ್ರಸರಣ ಮಾರ್ಗವನ್ನು ವಿರೋಧಿಸಿ ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ, ಕ್ಯಾಥೋಲಿಕ್ ಸಭಾ ಉಡುಪಿ ಪ್ರದೇಶ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನಗರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಿತು. ನಗರದ ಬಲ್ಮಠದ ಸಿಎಸ್ಐ ಮೈದಾನದಿಂದ ಕ್ಲಾಕ್ ಟವರ್ ತನಕ ನಡೆದ ಪ್ರತಿಭಟನಾ ರ್ಯಾಲಿಗೆ ಮಂಗಳೂರು ಕ್ಯಾಥೋಲಿಕ್ ಧರ್ಮ ಪ್ರಾಂತದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಫಾದರ್ ಜೆಬಿ ಸಲ್ಡಾನ ಪ್ರತಿಭಟನಾಕಾರರಿಗೆ ಹಸಿರು ಧ್ವಜವನ್ನು ಹಸ್ತಾಂತರಿಸುವ ಮೂಲಕ ಚಾಲನೆಯನ್ನು ನೀಡಿದ್ದಾರೆ. ಪ್ರತಿಭಟನೆಗೆ ಹಲವು ಮಂದಿ ಧರ್ಮಗುರುಗಳು, ಕ್ಯಾಥೋಲಿಕ್ ಸಭಾದ ಧುರೀಣರು, ರೈತರು ನೇತೃತ್ವ ನೀಡಿದ್ದಾರೆ. ಜಾಥಾದಲ್ಲಿ 3,000ಕ್ಕೂ ಅಧಿಕ ಮಂದಿ ಭಾಗವಹಿಸಿದ್ದಾರೆ. ನಂದಿಕೂರಿನಿಂದ ಕಾಪುವಿಂದ ಕಾಸರಗೋಡಿಗೆ ಅದಕ್ಕೆ ಯಾರಿಗೂ ಏನು ನೋಟಿಸ್ ಕೊಡದೆ, ಜಮೀನ್ದಾರರಿಗೆ ನೋಟಿಸ್ ಕೊಡದೆ, ಕೃಷಿ ಮಾಡುವವರಿಗೆ ನೋಟಿಸ್ ಕೊಡದೆ ಏಕಾಏಕಿ ಟವರ್ಸ್ಗಳನ್ನು ನಿರ್ಮಿಸಿ ಅವರ ಭೂಮಿಯ ಮೇಲಿಂದ ಟ್ರಾನ್ಸ್ಮಿಷನ್ ವೈರ್ಸ್ಗಳನ್ನು ಎಳಿತಾ ಇದ್ದಾರೆ. ಕೇಳಲಿಕ್ಕೆ ಹೋದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್, ಇದಕ್ಕೆ ನಮಗೆ ಯಾರು ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ. ಕೋರ್ಟಿಗೆ ಹೋದರೆ ಯಾಕಪ್ಪ ನೀವು ಕೋರ್ಟಿಗೆ ಬಂದಿದ್ದೀರಿ, ನಿಮಗೆ ಏನು ನೋಟಿಸ್ ನಾವು ಕೊಡಲಿಲ್ಲ, ನಿಮ್ಮ ಭೂಮಿ ಮೇಲೆ ಲೈನ್ಸ್ ಹೋಗ್ತದಂತೆ ಯಾರು ಹೇಳಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಸ್ವಲ್ಪ ಹೊರಗೆ ಬಂದು ಜಬರ್ದಸ್ತಿ ಸ್ವಲ್ಪ ಜೋರಾಗಿ ಮಾತಾಡಿದರೆ ನಾವು ಏನು ನಿಮ್ಮ ಜಾಗವನ್ನು ಎಕ್ವೈರ್ ಮಾಡೋದಿಲ್ಲ, ಅದು ಬರೀ ಗಾಳಿಯಲ್ಲಿ ಮೇಲೆ ಆಕಾಶದಲ್ಲಿ ಮಾತ್ರ ಟ್ರಾನ್ಸ್ಮಿಷನ್ ವೈರ್ಸ್ ಹೋಗೋದಂತ ಭಾಳ ಏನೊಂದು ಸಸಾರವಾಗಿ ಅವರು ಮಾತಾಡ್ತಾರೆ. ಇದು ಖಂಡಿತವಾಗಿಯೂ ಅಲ್ಲಿಯ ಜನರಿಗೆ, ಕೃಷಿ ಭೂಮಿಗೆ ಅನ್ಯಾಯ ಆಗ್ತಾ ಇದೆ. ಯಾಕೆಂದರೆ ಹೈ ಟ್ರಾನ್ಸ್ಮಿಷನ್ ಲೈನ್ಸ್ 400 KV ಅಂತ ಹೇಳಿದರೆ ಅದರ ರೇಡಿಯೇಷನ್ಸ್ ಏನು ಬರ್ತದೆ, ವಿಕಿರಣಗಳು ಏನು ಬರ್ತವೆ, ಇದರಿಂದ ಬರೀ ನಮ್ಮ ಪರಿಸರಕ್ಕೆ, ಬೆಳೆಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಮಾತ್ರವಲ್ಲ, ಅಲ್ಲಿಂದ ಸಾಧಾರಣ ಒಂದು 5 ಕಿಲೋಮೀಟರ್ ರೇಡಿಯಸ್ನಿಂದ, ಈ ವೈರ್ನಿಂದ 5 ಕಿಲೋಮೀಟರ್ಸ್ ಆಚೆ ಈಚೆ ಇದರ ವಿಕಿರಣಗಳ ಇಫೆಕ್ಟ್ ಇರ್ತವೆ.